ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ದಸರಾ ಹಾಗೂ ದೀಪಾವಳಿ, ಮದುವೆ ಸಮಾರಂಭ ಸೇರಿದಂತೆ ಶುಭ ಕಾರ್ಯಕ್ಕೆ ಹೊಸ ಡಿಸೈನ್ಸ್ ಇರುವ ಬಟ್ಟೆ ಖರೀದಿ ಮಾಡೋದು ಇದೆಯಾ? ಹಾಗಾದ್ರೆ ಮತ್ತ್ಯಾಕೆ ತಡ? ಕಲಬುರಗಿಯ ಖೂಬಾ ಪ್ಲಾಟ್ ನಲ್ಲಿರುವ ಹೊಸದಾಗಿ ಆರಂಭ ಆಗಿರುವ ದೇವಾನಂದ್ ವೆಸ್ಟ್ಮೆಂಟ್ ಬಟ್ಟೆ ಶೋರೂಮ್ಗೆ ಬನ್ನಿ. ಇಲ್ಲಿ ಲೆಹೆಂಗಾ, ಕ್ರೂಪ್ ಟಾಪ್, ಗೌನ್, ಪ್ಲಾಜೋ, ಜಾಕೆಟ್, ಡ್ರೆಸ್ ಮೆಟೀರಿಯಲ್, ರೆಡಿಮೇಡ್ ಡ್ರೆಸ್ಸಸ್, ಟಾಪ್ಸ್, ಕ್ವಾಡ್ ಸೆಟ್, ಹೊಸ ಡಿಸೈನರ್ ಉಳ್ಳ ರೆಡಿಮೇಡ್ ಸ್ಯಾರಿ ಸೇರಿದಂತೆ ಅನೇಕ ಹೊಸ ಡಿಸೈನರ್ ಉಳ್ಳ ಬಟ್ಟೆಗಳು ಇಲ್ಲಿ ಉತ್ತಮ ಡಿಸ್ಕೌಂಟ್ ನಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಇಂದೇ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಭೇಟಿ ನೀಡಿ ಖೂಬಾ ಪ್ಲಾಟ್ ನಲ್ಲಿರುವ ದೇವಾನಂದ್ ವೆಸ್ಟ್ಮೆಂಟ್ಗೆ ರಿಯಾಯಿತಿ ದರದಲ್ಲಿ ಬಟ್ಟೆ ಖರೀದಿ ಮಾಡಿಕೊಂಡು ಹೋಗಿ. ಹೆಚ್ಚಿನ ಮಾಹಿತಿಗಾಗಿ ದೇವಾನಂದ್ ವೆಸ್ಟ್ಮೆಂಟ್, ಖೂಬಾ ಕಾಂಪ್ಲೆಕ್ಸ್, ಲಹೋಟಿ ಪೆಟ್ರೋಲ್ ಬಂಕ್ ಎದುರುಗಡೆಗೆ, HCG ಕ್ಯಾನ್ಸರ್ ಆಸ್ಪತ್ರೆ ಪಕ್ಕದಲ್ಲಿ, ಖೂಬಾ ಪ್ಲಾಟ್, ಕಲಬುರಗಿ. ಫೋನ್ ನಂಬರ್ 9535837777 ಮತ್ತು 9535834444. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ನಿಮ್ಮ ನಗರ ಕಲಬುರಗಿಯಲ್ಲಿ ಬಿಗ್ಗೆಸ್ಟ್ ಫರ್ನಿಚರ್ ಎಕ್ಸಿಬಿಷನ್ ಸೇಲ್, ಡಬಲ್ ಧಮಾಕ ಆಫರ್ ಅಪ್ ಟು 75% ಡಿಸ್ಕೌಂಟಿನೊಂದಿಗೆ. ಜೊತೆಗೆ ಫ್ರೀ ಆಗಿರುವಂತಹ ಐಟಂಗಳು. ಕಾರ್ನರ್ ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಟಿವಿ ಯೂನಿಟ್ ಖರೀದಿಯ ಮೇಲೆ ಶೂ ರ್ಯಾಕ್ ಫ್ರೀ, 3+1+1 ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಕಾಟ್ ಖರೀದಿಯ ಮೇಲೆ ಮ್ಯಾಟ್ರಸಸ್ ಮತ್ತು 2 ಪಿಲ್ಲೋಗಳು ಫ್ರೀ. ಇನ್ನು ನಮ್ಮ ಗ್ರಾಹಕರಿಗೆ ದಸರಾ ದೀಪಾವಳಿ ಹಬ್ಬದ ನಿಮಿತ್ತ ವಿಶೇಷ ಕಾಂಬೋ ಆಫರ್. ಕಾರ್ನರ್ ಸೋಫಾ ಖರೀದಿಯ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿಯ ಮೇಲೆ 3+1+1 ಸೋಫಾ ಫ್ರೀ. ಈ ಆಫರ್ ಕೇವಲ ಅಕ್ಟೋಬರ್ 1ರಿಂದ 20ರವರೆಗೆ ಮಾತ್ರ. ಸ್ಥಳ ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಕನ್ನಡ ಭವನ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್, ಕಲಬುರಗಿ. ಇಲ್ಲಿ ನಿಮಗೆ 100ಕ್ಕಿಂತಲೂ ಹೆಚ್ಚು ಫರ್ನಿಚರ್ಸ್ ಗಳು ಒಂದೇ ಸೂರಿನಡಿ ಸಿಗುತ್ತದೆ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7829675699. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 99004278
ನಮಸ್ಕಾರ ವೀಕ್ಷಕರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜಯಂತಿ ಆಚರಿಸಲಾಯಿತು. ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ಮಹಾತ್ಮ ಗಾಂಧೀಜಿ ಹಾಗೂ ಶಾಸ್ತ್ರಿಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜಯಂತಿ ದಿನ ಆಚರಿಸಿದರು. ಇದೇ ವೇಳೆಯಲ್ಲಿ ಡಿಸಿಸಿ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳ್ಗಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮ ದಿನೋತ್ಸವವನ್ನು ನಾವು ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ನಾಯಕರು. ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಸಾಕಷ್ಟು ಎಲ್ಲ ಚಳುವಳಿಗಾರರನ್ನು ಒಂದುಗೂಡಿಸಿ ಈ ದೇಶದ ಸ್ವಾತಂತ್ರ್ಯ ಪಡೆಯುವಲ್ಲಿ ಶಾಂತಿ, ಸತ್ಯ ಮತ್ತು ಅಹಿಂಸೆಯ ಮಾರ್ಗದ ಮೂಲಕ ಅವರು ಈ ದೇಶದ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟರು. ಅವರು ನಿಸ್ವಾರ್ಥ ಒಬ್ಬ ನಾಯಕರು. ಅವರು ತಮ್ಮ ನಿಸ್ವಾರ್ಥದಿಂದಲೇ ಯಾವುದೂ ಒಂದು ಅಧಿಕಾರ ಕೂಡ ಬಯಸದೆ ತಾವು ಈ ದೇಶದ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಭಾಗವಹಿಸಿ ಎಲ್ಲ ಸ್ವಾತಂತ್ರ್ಯ ಚಳುವಳಿಗಾರರನ್ನು ಒಂದುಗೂಡಿಸಿ ಈ ದೇಶದ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಯಶಸ್ವಿಯಾದಂಥ ಒಬ್ಬ ಧೀಮಂತ ನಾಯಕರು. ಈ ಸಂದರ್ಭದಲ್ಲಿ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್, ಮಾಜರ್ ಅಲಂ ಖಾನ್, ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲ್ಗೆ, ಚಂದ್ರಿಕಾ ಪರಮೇಶ್ವರ್, ಈರಣ್ಣ ಜಳಕಿ, ಬಾಬುರಾವ್ ಜಾಗೀರ್ದಾರ್ ಮತ್ತು ಅಲಂ ಖಾನ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು, ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಕಲಬುರಗಿಯಲ್ಲಿ ಗಾಂಧೀಜಿ ವಿಚಾರ ವೇದಿಕೆ ವತಿಯಿಂದ ಗಾಂಧಿ ಜಯಂತಿ ಪ್ರಯುಕ್ತ ಜಾಗೃತಿ ಸಭೆ ಜರುಗಿತು. ಕಲಬುರಗಿ ನಗರದ ಟೌನ್ ಹಾಲ್ ಆವರಣದಲ್ಲಿ ಇರುವ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ದೇಶದ ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದು, ಗಾಂಧಿ ಪ್ರತಿಮೆ ಮುಂದೆ ಜಾಗೃತಿ ಸಭೆ ಜರುಗಿತು. ಈ ಸಂದರ್ಭದಲ್ಲಿ ಶಾಸಕರಾದ ಬಿಆರ್ ಪಾಟೀಲ್, ಪ್ರೊಫೆಸರ್ ಆರ್.ಕೆ. ಹುಡ್ಗಿ, ಲಕ್ಷ್ಮಣ ದಸ್ತಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಕಷ್ಟ ಮಾಡಿಸ್ತಾ ಇದ್ದು ಅದೇ ವ್ಯಕ್ತಿ ಬಂದು ಕೂಡ್ತಾನೆ, ಹೇಳಿ ನಾನೇ ಗಾಂಧಿ ಇದ್ದೀನಿ, ಗಾಂಧಿ ನಾನೇ ಇದ್ದೀನಿ ಹೇಳಿ ಅಂತ. ಕುಮಾರಪ್ಪನವರಿಗೆ ದಂಗು ಬೀಳ್ತದೆ, ಆಶ್ಚರ್ಯ ಆಗ್ತದೆ. ಇಂಥ ವ್ಯಕ್ತಿ ಕಸ ಗುಡಿಸ್ತಾ ಇದ್ದಾನೆ, ಮೈ ಮೇಲೆ ಬಟ್ಟೆ ಇಲ್ಲ, ಉಲ್ಲಾಸಿ ಜೀವನವಿಲ್ಲ. ಅವತ್ತೇ ಜೆ.ಸಿ. ಕುಮಾರಪ್ಪ ಶರಣಾಗತಿ ಆಗ್ತಾರೆ. ಅವತ್ತಿನಿಂದ ಗಾಂಧಿ ಆಶ್ರಮದಲ್ಲಿ ಅಲ್ಲೇ ವಾಸ ಮಾಡಕ್ಕೆ ಶುರು ಮಾಡ್ತಾರೆ. ಗಾಂಧಿ ತತ್ವದಲ್ಲಿ ಅವರು ಕೂಡ ಮುಂದೆ ಬರ್ತಾರೆ. ಹೀಗಾಗಿ ಇಂಥ ಒಂದಲ್ಲ ಹತ್ತಾರು ಅನುಭವಗಳನ್ನು ಗಾಂಧೀಜಿ ಬಗ್ಗೆ ನಾವೆಲ್ಲ ಹೇಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನಮ್ಮ ಆರ್.ಕೆ. ಹುಡುಗಿಯವರು ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಮತ್ತೆ ಗಾಂಧಿಯನ್ನು ನಾವು ಯಾಕೆ ನೆನೆಸಬೇಕಾಗಿದೆ ಅಂದ್ರೆ, ಎಲ್ಲಕ್ಕಿಂತ ಅಪಾಯಕಾರಿ ನಮ್ಮ ದೇಶದಲ್ಲಿ ಕೋಮು ದಂಗೆ ಇರ್ತಾ ಇದೆ. ಧರ್ಮದ ಹೆಸರ ಮೇಲೆ, ಜಾತಿಯ ಹೆಸರ ಮೇಲೆ ದೇಶವನ್ನ ಒಡೆಯುವಂತ ಕೆಲಸ ನಡೀತಾ ಇದೆ. ವಿದೇಶದಲ್ಲಿ ಹೋದಾಗ ನಮ್ಮ ಪ್ರಧಾನಮಂತ್ರಿಗಳು ಗಾಂಧಿ ಬಗ್ಗೆ ಮಾತಾಡ್ತಾರೆ, ಆದರೆ ಭಾರತ ದೇಶದಲ್ಲಿ ಬಂದಾಗ ಅವರು ಗೋಡ್ಸೆ ಬಗ್ಗೆ ಮಾತಾಡ್ತಾರೆ. ಇದು ಬಹಳ ಸಂತೋಷ ಸಂಗತಿ. ಇವತ್ತು ನಮಗೆ ಗಾಂಧಿ ಬೇಕು ಅಥವಾ ಗೋಡ್ಸೆ ಬೇಕು, ಎರಡರಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿದೆ. ನಾನು ಹೇಳ್ತೀನಿ, ಸಾರಿ ಹೇಳ್ತೀನಿ, ಇವತ್ತು ನಮಗೆ ಗಾಂಧಿ ಬೇಕು, ಗಾಂಧಿ ಬೇಕು, ಗಾಂಧಿ ಬೇಕು.
ಗಾಂಧಿಯವರ ಸರ್ವೋದಯ, ಅಂಬೇಡ್ಕರ್ ಅವರ ಅಂತ್ಯೋದಯ ನಮ್ಮ ಸರ್ಕಾರದ ಧ್ಯೇಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದರು. ವಿಧಾನಸೌಧದ ಬ್ಯಾಕ್ವೆಟ್ ಹಾಲ್ನಲ್ಲಿ ಬಿಬಿಎಂಪಿ ಆಯೋಜಿಸಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಮತ್ತು ಸ್ವಚ್ಛತಾ ಆಂದೋಲನ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಹಾತ್ಮ ಗಾಂಧೀಜಿ ಮೊದಲು ಇಡೀ ಗ್ರಾಮೀಣ ಭಾರತವನ್ನ ಸುತ್ತಾಡಿ ನಮ್ಮ ಜನರ ಬದುಕು ಮತ್ತು ಬವಣೆಯನ್ನ ಅರ್ಥ ಮಾಡಿಕೊಂಡ ಬಳಿಕ ಅದಕ್ಕೆ ತಕ್ಕಂತೆ ಸ್ವಾತಂತ್ರ್ಯ ಹೋರಾಟ ಸಂಘಟಿಸಿ ಸ್ವತಃ ಜೈಲು ಸೇರಿ ಹೋರಾಟ ಮುಂದುವರೆಸಿ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟವರು ಎಂದು ವಿವರಿಸಿದರು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಕರೆ ನೀಡಿ 1947ರಲ್ಲಿ ಬ್ರಿಟಿಷರು ಭಾರತದಿಂದ ತೊಲಗುವಂತೆ ಮಾಡಿದರು. ಸ್ವಾತಂತ್ರ್ಯ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಆಶಯಗಳನ್ನು ಈಡೇರಿಸುವ ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿ ಜಾರಿ ಮಾಡಿದ್ದೇವೆ. ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳು ಕೂಡ ಬಡವರಿಗೆ ಸ್ವಾತಂತ್ರ್ಯ ಒದಗಿಸಿ ಕೊಡುವುದಾಗಿದೆ ಎಂದು ಹೇಳಿದರು. ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮದಿನ. ಆ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಇದನ್ನ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಒಬ್ಬ ಮಹಾನ್ ಸಂತ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಮಾರ್ಗ ಅದು ಅಹಿಂಸಾ ಮಾರ್ಗ. ನಾವು ಅಹಿಂಸೆಯ ಮೂಲಕ, ಸತ್ಯಾಗ್ರಹಗಳ ಮೂಲಕ ಈ ದೇಶಕ್ಕೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ದೊರಕಿತು. ಬಹುಶಃ ಜಗತ್ತಿನ ಯಾವ ದೇಶದಲ್ಲೂ ಕೂಡ ಅಹಿಂಸಾತ್ಮಕವಾಗಿ ಚಳುವಳಿಗಳ ಮೂಲಕ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ನಿದರ್ಶನಗಳು ಇಲ್ಲ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ಮಹಾತ್ಮ ಗಾಂಧೀಜಿಯವರು ಬಹಳ ಸರಳವಾಗಿ ಸತ್ಯದಿಂದ ಬದುಕ್ತವ್ರು. ಅದಕ್ಕೆ ನಿಮ್ಮ ಮೆಸೇಜ್ ಏನು ಅಂತ ಕೇಳಿದಾಗ ನನ್ನ ಜೀವನವೇ ನನ್ನ ಸಂದೇಶ ಅಂತೇಳಿ ಗಾಂಧೀಜಿಯವರು ಹೇಳ್ತಾರೆ. ಸೊ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ಸತ್ಯಾಗ್ರಹದ ಮೂಲಕ ಜನರ ಹಕ್ಕುಗಳ ಪರವಾಗಿ ಹೋರಾಟವನ್ನು ಮಾಡಿದರು. ಆಮೇಲೆ ಗೋಪಾಲ್ ಅವರು ಭಾರತಕ್ಕೆ 1915ನೇ ಇಸ್ವಿನಲ್ಲಿ ಬಂದ ಮೇಲೆ ಗೋಖಲೆಯವರು ಅವರನ್ನ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸಬೇಕು ಅಂತೇಳಿ ಅವ್ರಿಗೆ ತಿಳಿಸಿದ್ರು. ಹಾಗಾಗಿ ನಮ್ಮ ದೇಶದಲ್ಲಿ ಅವರು ಇಡೀ ದೇಶದಲ್ಲಿ ಎಲ್ಲ ಜನರಿಗೆ ಸಂಪರ್ಕ ಮಾಡಿ, ಹಳ್ಳಿಗಳಿಗೆ ಪ್ರವಾಸ ಮಾಡಿ, ನಾಡಿನಾದ್ಯಂತ ಓಡಾಡಿ ಅವರು ದೇಶದ ಜನರನ್ನು ಮೊದಲು ಅರ್ಥ ಮಾಡಿಕೊಂಡು, ಆಮೇಲೆ ಬ್ರಿಟಿಷ್ನವರ ಆಡಳಿತವನ್ನು ಅರ್ಥ ಮಾಡಿಕೊಂಡು ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿದರು. ಅವರ ನೇತೃತ್ವದಲ್ಲಿ ಬಹಳ ಪ್ರಮುಖವಾಗಿ 1920, 1930, 1940, 1942 ಚಿತ್ತಾಪುರ ಕ್ಷೇತ್ರದಲ್ಲಿ ಕಳೆದ 11 ತಿಂಗಳಿನಿಂದ ಕಾಗಿಣಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ರಾಜಾರೋಷವಾಗಿ ನಡೆಯುತ್ತಿದೆ. ಇದಕ್ಕೆ ಇಲ್ಲಿನ ಸ್ಥಳೀಯ ಶಾಸಕರು, ಸಚಿವರು, ಸಂಸದರ ಅವರ ಸಹಕಾರವಿದೆ. ಇವರಿಂದಲೇ ಸಂವಿಧಾನ ಹಾಗೂ ಕಾನೂನು ವಿರೋಧಿ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಆರೋಪಿಸಿದರು. ಚಿತ್ತಾಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಗಿಣಾ ನದಿಯಲ್ಲಿ ಹಿಟಾಚಿ ಜೆಸಿಬಿ ಮೂಲಕ ಅಕ್ರಮ ಮರಳು ಸಾಗಾಟ ದಂಧೆ ನಡೆಸಿದ ಕಾಂಗ್ರೆಸ್ ಮುಖಂಡರು ನದಿಯ ನಕ್ಷೆಯನ್ನೇ ಬದಲಾಯಿಸಿದ್ದಾರೆ.
ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಅನ್ಯಾಯ ಮತ್ತು ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದ್ರೆ ಸಚಿವರಿಗೆ ಬಹಳ ನೋವು ಆಗುತ್ತದೆ. ನನ್ನ ವಿರುದ್ಧ ಸುಳ್ಳು ಕೇಸ್ಗಳನ್ನ ಹಾಕಿ ನನಗೆ ಜೈಲಿಗೆ ಕಳಿಸುತ್ತಿದ್ದಾರೆ. ನಾನು 11 ತಿಂಗಳುಗಳ ಕಾಲ ಕ್ಷೇತ್ರದಲ್ಲಿ ಇರಲಿಲ್ಲ. ಹೀಗಾಗಿ ಇಲ್ಲಿ ಸಾಕಷ್ಟು ಹಗರಣಗಳು ನಡೆದಿವೆ. ನನಗೆ ಜೈಲಿಗೆ ಕಳಿಸಿದವರು ಮುಂದಿನ ದಿನಗಳಲ್ಲಿ ಅವರು ಜೈಲಿಗೆ ಹೋಗಲಿದ್ದಾರೆ ಎಂದು ಭವಿಷ್ಯ ನುಡಿದರು. ತಹಸೀಲ್ದಾರ್, ಪೊಲೀಸ್ ಮತ್ತು ಆರ್ಟಿಒ ಅಧಿಕಾರಿಗಳು, ಕ್ಷೇತ್ರದ ಶಾಸಕರು ಮತ್ತು ಸಂಸದರು ನಮ್ಮ ಹಿಂದೆ ಇದ್ದಾರೆ ಎಂದು ಕೆಲಸ ಮಾಡಬೇಡಿ. ನಿಮ್ಮ ಕರ್ತವ್ಯ ನೀವು ಮಾಡಿ. ಆಗಿದ್ದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ. ಇಲ್ಲದೆ ಇದ್ದರೆ ನಾವು ಪಾಠ ಕಲಿಸಬೇಕಾಗುತ್ತದೆ ಎಂದರು. 11 ತಿಂಗಳಿಂದ ಚಿತ್ತಾಪುರ ಕ್ಷೇತ್ರದಲ್ಲಿ ನಾವು ಯಾವುದೇ ಕಾರಣಕ್ಕೆ ಇವರ ಹಗರಣಗಳ ಬಗ್ಗೆ, ಇವರ ಕರಪ್ಷನ್ ಬಗ್ಗೆ ಧ್ವನಿ ಎತ್ತಿದ್ರೆ ಇವರು ಪದೇ ಪದೇ ನಮ್ಮ ವಿರುದ್ಧ ನಮ್ಮ ಹಗರಣಗಳನ್ನು ಹೊರಗೆ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಬಾಯಿ ಮುಚ್ಚುವಂಥ ಕೆಲಸ ಇವತ್ತು ಇಲ್ಲಿಯ ಮಂತ್ರಿಗಳು ಮತ್ತು ಇಲ್ಲಿಯ ನೂತನ ಎಂಪಿಗಳು ನಮ್ಮ ಬಾಯಿ ಮುಚ್ಚುವಂಥ ಕೆಲಸ, ಸಂವಿಧಾನದ ವಿರೋಧಿ ಚಟುವಟಿಕೆಗಳನ್ನು ಇವರು ಮುಂದುವರಿಸಿದ್ದಾರೆ. ನಮ್ಮ ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕೆ ರೈಟ್ ಟು ಸ್ಪೀಚ್ ಇದೆ, ರೈಟ್ ಟು ಟಾಕ್ ಇದೆ, ನಮಗೆ ರೈಟ್ ಟು ಹೋರಾಟ ಮಾಡೋಕ್ಕೂ ಇದೆ. ನಾವು ಯಾವುದು ಅನ್ಯಾಯ ಆಗ್ತಾ ಇದೆ ಅದ್ರ ವಿರುದ್ಧ ಹೋರಾಟ ಮಾಡಿದರೆ ಇವರಿಗೆ ತ್ರಾಸು, ಮತ್ತು ಇವರು ಮಾಡ್ತಿರುವ ಕರಪ್ಷನ್ ಬಗ್ಗೆ ನಾವು ಧ್ವನಿ ಎತ್ತಿದ್ರೆ ತ್ರಾಸು. ಅದಕ್ಕಾಗಿ ಇವರು ಸುಮಾರು 11 ತಿಂಗಳಿಂದ ಇರಲಾರದು ಸುಳ್ಳು ಆರೋಪಗಳನ್ನು ಹಾಕಿ ಇವತ್ತು ಈ ಕ್ಷೇತ್ರದಲ್ಲಿ ನಾನು ನಿನ್ನೆ ಸುರಪುರ ತಾಲೂಕಿನ ಜೈಲಿಂದ ಹೊರಗೆ ಬಂದ ಮೇಲೆ ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ, ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರು ಎಲ್ಲರೂ ಸೇರಿ 11 ತಿಂಗಳಿಂದ ಸುಮಾರು ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ. ಮತ್ತು ನಮ್ಮ ಕಾಗಿನ ನದಿ ಮಾತೆ ಒಂದು ಕಟ್ಟ ನಡವದಲ್ಲಿ JCBಗಳನ್ನು, ಹಿಟಾಚಿಗಳನ್ನು ತಗೊಂಡು ಹೋಗಿ ಇವತ್ತು ಈ ನಮ್ಮ ಕಾಗಿನ ನದಿಯ ನಕ್ಷನೆ ಬದಲಾಯಿಸುವಂತ ಕೆಲಸ ಇಲ್ಲಿಯ ಕಾಂಗ್ರೆಸ್ನ ಮುಖಂಡರು ಹಾಗೂ ಇಲ್ಲಿಯ ಅಧಿಕಾರಿಗಳ ಪ್ರೋತ್ಸಾಹದಿಂದ ರಾತ್ರಿ ಹಗಲು ತಮ್ಮದೇ ಆದ ಸರ್ವಾಧಿಕಾರಿಗಳನ್ನು ಉಪಯೋಗಿಸಿ ಈ ನಮ್ಮ ಕಾಗಿನ ನದಿಯ ಮಾತೆಯನ್ನು ಇವತ್ತು ಕಂಗಾಲು ಮಾಡುವಂಥದ್ದು ಈ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ನಾನು ಇಲ್ಲಿಯ ತಹಸೀಲ್ದಾರರು ಹಾಗೂ ಪೊಲೀಸ್ ಇಲಾಖೆ ಮತ್ತು RTO ಇವರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಾವು 11 ತಿಂಗಳಿಂದ ಏನು ಹಗರಣ ಮಾಡಿದ್ದು ಯಾರು ಕೇಳಲ್ಲ ಅಂತ ಹೇಳಿ ತಾವು ಏನು ಭಾವಿಸ್ತಾ ಇದ್ದೀರೋ ಅದು ತಾವು ಮರೆತು ಹೋಗೋಣ. ಯಾಕಂದ್ರೆ ನಾವು ಈ 11 ತಿಂಗಳದಷ್ಟೇ ಅಲ್ಲ, ಮುಂದಿನ ನೀವು 5 ವರ್ಷ ಅಧಿಕಾರ ತನಕ ಮಾಡಿದ್ರು ಸಹ ನಮ್ಮ ಕಾಗಿನ ನದಿಯ ಒಂದು ನದಿಯಲ್ಲಿ ತಾವು ಏನೇನು ಹಗರಣ ಮಾಡಿದ್ದೀರೋ ಆ ಹಗರಣವನ್ನು ಮುಚ್ಚೋರೊಬ್ಬರು ಇಲ್ಲ. ನಾನು ಈ ಒಂದು ಹಗರಣವನ್ನು ನಾನು ಬಹಳಷ್ಟು ಕೇಸ್ಗಳನ್ನು ಕೊಟ್ಟಿದ್ದೀನಿ. ಕೆಲವು ಕೇಸ್ ಆಗಿದ್ದಾವೆ, ಕೆಲವು ಕೇಸ್ಗಳನ್ನು ತಾವು ಮಾಡಲಿಲ್ಲ. ತಾವು ತಮಗೆ ಅಷ್ಟೇ ಅಧಿಕಾರ ಅಂತ ಹೇಳಿ ತಾವು ಯಾವಾಗ ಆ ಒಂದು ಸರ್ವ ಅಧಿಕಾರ ನಡೆಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರೋ ಅದು ತಮಗೆ ವಿಫಲ. ಯಾಕಂದ್ರೆ ಸಂವಿಧಾನದಲ್ಲಿ ಹಕ್ಕಿದೆ, ತಾವು ಯಾವುದೇ ಆಗಲಿ ರಾಜ್ಯದಲ್ಲಿ ತಮ್ಮ ಸರ್ವಾಧಿಕಾರಿ ನಡೆಸೋದಾಗ ನಾವು ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ಈ ಒಂದು ತನಿಖೆ ಏಜೆನ್ಸಿಯನ್ನು ಚೇಂಜ್ ಮಾಡಿ CBI EDIಗೆ ಕೊಟ್ಟು ನಮ್ಮ ಕಾಗಿನ ನದಿಯ ಮಾತೆ ಏನು ತಾವು ಹಗರಣವನ್ನು ಮಾಡಿದ್ರಿ ಅದನ್ನು ನಾವು MD ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್. ವಾಡೆ ಪಟ್ಟಣದ ಹನುಮಾನ ನಗರ ಹಾಗೂ ಬಸವನಗರ ಬಡಾವಣೆಗೆ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸಲು ಒತ್ತಾಯಿಸಿ ಜನಧ್ವನಿ ಜಾಗೃತಿ ಸಮಿತಿ ಪದಾಧಿಕಾರಿಗಳು ಪುರಸಭೆ ಮುಖ್ಯಾಧಿಕಾರಿ ಸಿ ಫಕ್ರುದ್ದೀನ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. 2000 ಜನಸಂಖ್ಯೆ ಇರುವ ಹನುಮಾನ ನಗರದಲ್ಲಿ ನಡೆದಾಡಲು ರಸ್ತೆಗಳಿಲ್ಲ, ಚರಂಡಿ ಸೌಲಭ್ಯ ಸೇರಿದಂತೆ ಬೀದಿ ದ್ವೀಪಗಳು ಅಳವಡಿಕೆ ಇಲ್ಲ. 440 ಹೈ ವೋಲ್ಟೇಜ್ ವಿದ್ಯುತ್ ತಂತಿ ಬದಲಾವಣೆ ಮಧ್ಯೆ ಹಾದು ಹೋಗಿದೆ. ಇದರಿಂದ
ಪ್ರಾಣಾಪಾಯ ಸಂಭವಿಸುತ್ತವೆ. ಈ ಕೂಡಲೇ ಈ ಹೈ ವೋಲ್ಟೇಜ್ ವಿದ್ಯುತ್ ತಂತಿ ತೆರವುಗೊಳಿಸಬೇಕು. ಚರಂಡಿಗಳ ನೀರು ಖಾಲಿ ನಿವೇಶನಗಳಲ್ಲಿ ಶೇಖರಣೆಯಾಗಿ ನೈರ್ಮಲ್ಯ ವ್ಯವಸ್ಥೆ ಹದಗೆಟ್ಟಿದೆ. ಬೇಲಿ ಹುಲ್ಲು ದಟ್ಟವಾಗಿ ಬೆಳೆದಿರೋದ್ರಿಂದ ಹಾವು, ಚೇಳು, ಸೊಳ್ಳೆಗಳ ಕಾಟ ಮಿತಿ ಮೀರಿದೆ. ಎಷ್ಟೋ ಸಲ ಈ ಕುರಿತು ಮನವಿ ನೀಡಿದ್ರೂ ಸಹ ಸಮಸ್ಯೆಗಳು ಬಗೆಹರಿಸುತ್ತಿಲ್ಲ. ಹನುಮಾನನಗರದ ಸಮಗ್ರ ಅಭಿವೃದ್ಧಿಗೆ ಅಧಿಕಾರಿಗಳು ಮುಂದಾಗಬೇಕು. ಇಲ್ಲದೆ ಹೋದರೆ ಪುರಸಭೆ ಹಾಗೂ ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ಜನಧ್ವನಿ ಜಾಗೃತಿ ಸಮಿತಿ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿ ಮನವಿ ಸಲ್ಲಿಸಿದರು. ಇಡೀ ಇಲಾಖೆ ಒಳಗಡೆ ಬರುತ್ತೆ ನಾವು ಸರ್, ಅಂದ್ರೆ ಕಾರ್ಪೊರೇಷನ್ ಒಳಗಡೆ ನಾವು ಬರ್ತೀವಿ. ನಮ್ಗೆ ಏನೇ ಕುಂದುಕೊರ್ತಿದ್ರೆ ಫಸ್ಟ್ ನಾವು ನಿಮ್ ಗಮನಕ್ಕೆ ತರ್ತೀವಿ. ನೀವು ಸಂಬಂಧಪಟ್ಟ ಇಲಾಖೆ ಒಂದು ಲೆಟರ್ ಬರೀ, ಇವತ್ತು ನೀವು ಒಂದು ಫಾರ್ವರ್ಡ್ ಮಾಡ್ರಿ, ಒಂದು ಕಾಪಿ ನಮ್ಗೆ ಹಾಕ್ರಿ ಸರ್. ಆಮೇಲೆ ನೋಡ್ರಿ ನಾವು ಅವ್ರ KP ಅಲ್ಲಿ ನಾವು ಕರ್ಸ್ ಮಾಡಿಸ್ತೀವಿ. ಯಾಕೆ ಗೊತ್ತಾ ಸರ್, ನಮ್ಗೆ ಇನ್ನೊಂದು ಕೆಲಸ ಏನೇ ಕಡಿಮೆ ಆದ್ರೂ ನಮ್ದಷ್ಟು ಟೆನ್ಷನ್ ಇಲ್ಲ. ಬಟ್ ಅದು 440 ವೋಲ್ಟೇಜ್ ಜೀವ ಹಾನಿ ಇದೆ ಸರ್. ಜೀವ ಹೋಗುವಂತ ಪರಿಸ್ಥಿತಿ ಬಂದಾಗ ಜನಗಳಿಗೆ ಯಾವುದೇ ರೀತಿ ಕೋಆಪರೇಟ್ ಮಾಡಲ್ಲ ಅಂದ್ರೆ ಹೆಂಗಾಗುತ್ತೆ ಜನಗಳ ಬದುಕು ಅನ್ನೋದು ನಮ್ಮ ಮುಖ್ಯ ಪ್ರಶ್ನೆ ಸರ್. ಅದಕ್ಕೆ ನಾವು ನಮ್ಮ ಮೇಲಧಿಕಾರಿಗಳು ನಮ್ಮ ಗಮನಕ್ಕೆ ಬೆಳಗಾಂ ಚೌಕ್ ಅಲ್ಲೇ ಇದೆ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ. ನೀವೇನು ಮನೆಗಿದ್ದರೆ ಆ ಮನೆಗೆ ಹೋಗಕ್ಕೆ ಮಾಡೋದು ಎಷ್ಟು ತೊಂದರೆ ಗೊತ್ತಿಲ್ಲ. ಅದ್ರ ಬಗ್ಗೆ ಆಲ್ರೆಡಿ ಮನೆಗೆ ಕೊಟ್ಟಿದ್ವಿ. ನಮ್ಗೆ ಅಲ್ಲಿ ಏನು ಬೇಕಾಗಿಲ್ಲ, ರೋಡ್, ಡ್ರೈನೇಜ್ ಆ್ಯಂಡ್ ಲೈಟು, ನಳದ ಕನೆಕ್ಷನ್. ನಳ ಕನೆಕ್ಷನ್ ತೊಗೊಂಡ್ರೆ ಕೆಳಗೆಲ್ಲ ಏನು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಪೇಷಂಟ್ ಬಸ್ಸುಗಳ ಪ್ಯಾಷನ್ ಅಲ್ಲಿ ನಾವು ಸ್ಟಾಪ್ ಮಾಡಿ ಶೆಡ್ ಬರೋದು, ಆದ್ರೆ ಯಾವ ಬಸ್ ನಿಂದಿರೋದಿಲ್ಲ. ಕರೆಕ್ಟ್ ಹಡಬಾದ್ ಕಳ್ಸಂದ್ರೆ ಗುಲ್ಬರ್ಗದ ಮೂಡಿಸ್ಬೇಕು. ನಮ್ಮ ಸಣ್ಣ ರೈಲ್ವೆ ಮಾಡಿಲ್ಲ, ಮಾಡಿಸಿ. ಬಟ್ ಏನಂದರೆ ನಾವು 50 ವರ್ಷ ನಿಂತಿದ್ದೆ ಅಲ್ಲಿ. ಗ್ರಾಮ ಪಂಚಾಯತ್ ಇತ್ತು, ಮಂಡಲ ಪಂಚಾಯತ್, ಟೌನ್ ಪಂಚಾಯತ್. ಬರೀ ಲೇಔಟ್ ಯಾರೂ ತೊಗೊಂಡಿಲ್ಲ ಸರ್. ನಾವು ಲೇಔಟ್ ಇಲ್ಲಾರ್ದಾಗೆ ಮನೆ ಕಟ್ಕೊಂಡೇವಿ. ಈಗ ನಾವು ಲೇಔಟ್ ಮಾಡ್ಯಾರ ಥೋಡೆ ಮಂದಿ ಮಂತ್ರಿ ಮಾಡ್ಯಾರ್ರಿ, ಮತ್ತು ದಾರು ತುಳಸಿರಾವ್ ಮಾಡ್ಯಾರ, ಕಿಶನ್ ಅಂತ ಮಾಡ್ಯಾರ. ಅವ್ರು ಲೇಔಟ್ ಡ್ರಾಯಿಂಗ್ ನಿಮಗೆ ಕೊಟ್ಟಿರ್ಬೇಕು, ಅದು ಸ್ವಲ್ಪ ನಮ್ಗೆ ಕೊಡ್ರಿ. ಅದು ಯಾಕಂದ್ರೆ ಸಾರ್ವಜನಿಕ ಲ್ಯಾಟ್ರಿನ್ಸ್ ಎಲ್ಲ ಜಾಗ ಮಾಡ್ಬೋದು, ಸ್ಕೂಲಿಗಳು ಮಾಡ್ಬೋದು, ಏನಾದರೂ ಗಾರ್ಡನ್ಸ್ ಎಲ್ಲ ಅವ್ರು ನಾವು ಕೊಡ್ರಿ ಅಂದ್ರೆ ಅವ್ರು ಕೊಂಡ್ರಿ. ರೋಡಿ ಇದು ಕಟಾಡ್ದ ಅಲ್ಲಿ ಅಂದ್ರೆ ಬೋರಿಂಗ್ ಹೊಡೆಯಬೇಡ್ರಿ. ನಾನು ಖುದ್ದು 652 ಬೋರ್ವೆಲ್ ಮಾಡಿಸಿ ನೀರೇ ಬಿದ್ದೇನೆ. 600 ಫೀಟ್ ನಾವು ಸ್ವಂತ ಮನೆಯಾಗ್ರಿ. ಯಾಕೆ ಸರ್ ಅದೊಂದು ಇಲ್ಲ ಇದು ಆಯ್ತು. ಪೇಪರ್ ಒಂದು ಸಾಕು, ಎರಡು ಡಿಸ್ಟ್ರಿಬ್ಯೂಟ್ ಮಾಡಿ. ಈ ಸಂದರ್ಭದಲ್ಲಿ ಜನಧ್ವನಿ ಜಾಗೃತಿ ಸಮಿತಿ ಅಧ್ಯಕ್ಷ ವೀರಭದ್ರಪ್ಪ ಆರ್ಕೆ, ಕಾರ್ಯದರ್ಶಿ ಶೇಖ್ ಅಲ್ಲಾಭಕ್ಷ್, ಉಪಾಧ್ಯಕ್ಷ ಸಿದ್ದಯ್ಯ ಶಾಸ್ತ್ರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಡಿವಾಳಪ್ಪ ಹೇರೂರ್, ಆನ್ ಸ್ಪಾಟ್ ನ್ಯೂಸ್, ವಾಡಿ. ಹಾಸ್ಟೆಲ್ನಲ್ಲಿ ವಾಸವಿರೋ ವಿದ್ಯಾರ್ಥಿಗಳಿಗೆ ಸ್ವಚ್ಛತೆ ಹಾಗೂ ಗುಣಮಟ್ಟದ ಆಹಾರ ಕೊಡಬೇಕು ಅಂತ ಸರ್ಕಾರ ಸಾಕಷ್ಟು ಹಣ ನೀಡುತ್ತಿದೆ. ಆದರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿರೋ BCM ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ನಿತ್ಯದ ಊಟದಲ್ಲಿ ಜಿರಳೆ ಹಾಗೂ ಇನ್ನಿತರೆ ಹುಳಹುಪಟ್ಟಿಗಳು ಕಂಡುಬರುತ್ತಿದ್ದು, ಇಂದು ವಿದ್ಯಾರ್ಥಿಗಳು ಊಟ ಬಹಿಷ್ಕಾರ ಮಾಡಿ ಪ್ರತಿಭಟನೆ ನಡೆಸಿದರು. ಊಟದಲ್ಲಿ ಕಳಪೆ ತರಕಾರಿ ಬಳಸಿ ಹಣ ಲೂಟಿ ಹೊಡೆಯುತ್ತಿದ್ದಾರೆ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ. ಇನ್ನು ಈ ಬಗ್ಗೆ ಹಾಸ್ಟೆಲ್ ವಾರ್ಡನ್ ಗಮನಕ್ಕೆ ತಂದರೂ ಕೂಡ ಗುಣಮಟ್ಟದ ಊಟ ಕೊಡುತ್ತಿಲ್ಲ. ಇನ್ನು ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲ ಎಂದು ಹಾಸ್ಟೆಲ್ಗೆ ಭೇಟಿ ನೀಡಿದ ತಾಲೂಕಾ BCM ಅಧಿಕಾರಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ಕಾಯಂ ಮಾಡೋಣ ತಿನ್ನೋ ಯಾರು ಕಾಯಂ ಮಾಡೋಣ ಸರ್ ಮೊನ್ನೆ ಕೊಟ್ಟಾರೆ 17ನೇ ತಾರೀಕು ಇಲ್ಲಿಂದ ಈ ಥರ ಊಟ ಮಾಡೋದು ಊಟ ಮಾಡಬೇಕಾ ವಿಡಿಯೋ ಮತ್ತು ಮಾಡಿ ಮೇಡಮ್
ಪರ್ಮಿಟ್ ಇದ್ದವ್ರು ಏನು ಮಾಡ್ತಾರೆ ಲೀವ್ ಹಾಕ್ತಾರೆ, ಲೀವ್ ಕೊಟ್ಟಿರೋರು ಹಿಂಗಾಗನ ಲೀವ್ ಹಾಕ್ತಾರೆ. ಹಿಂಗಾಗಿ ಲೀವ್ ಹಾಕಿ ಡ್ಯೂಟಿ ಆಗಿ ಮಾಡ್ಬೇಕು. ನಮ್ಗೆ ಇವಾಗೆಲ್ಲ ಆಂದೋಲನ ಶಾಂತ ಇನ್ನೊಂದು ಹಾಸ್ಟೆಲ್ ಬಯೋಮೆಟ್ರಿಕ್ ಎಷ್ಟವ ಹಾಸ್ಟೆಲ್ ದಿನ ಮಾಡ್ತಾರೆ, ನಡೆದು ಏನು ಮಾಡ್ತಾರೆ. ರೆಗ್ಯುಲರ್ ಬರಬೇಕು. ಮನೆಗೆ ಕರೆಸಿ ಏನು ಅವರೆಲ್ಲ ರೆಸ್ಪಾನ್ಸ್ ಮಾಡಕ್ಕಿಂತ ಎಲ್ಲ ರೀತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ದತ್ನಗರ ನಮ್ಮ ವಸತಿ ನಿಲಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಕೂಡ ವಸತಿ ನಿಲಯದ ಮೇಲ್ವಿಚಾರಕರಿಗೆ ಇದು ಹೇಳಿದರೂ ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ತಾಲೂಕು ಕಲ್ಯಾಣಾಧಿಕಾರಿಗಳು ಕೂಡ ಇದು ಮೊಬೈಲ್ ಮುಖಾಂತರ ಇದು ಕರೆ ಮಾಡಿದರೂ ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ನೀಡ್ತಾ ಇಲ್ಲ. ವಸತಿ ನಿಲಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಸಮಸ್ಯೆಗಳು ಯಾವ್ಯಾವಪ್ಪ ಅಂದ್ರೆ ಇದು ಡೀಸಲ್ ಸಮಸ್ಯೆ ಆಗಿರ್ಬೋದು, ಬಾತ್ರೂಮ್ ಇದು ಬಾಗಿಲು ಸಮಸ್ಯೆ ಆಗಿರ್ಬೋದು, ಸುಮ್ಮನೆ ಇದು ಕುಡಿಯಲು ಇದು ಯೋಗ್ಯವಲ್ಲದ ನೀರಾಗಿರ್ಬೋದು, ಮತ್ತು ಇದು ನಮ್ಮ ವಸತಿ ನಿಲಯದ ಸ್ವಚ್ಛತೆ ಆಗಿರ್ಬೋದು, ಇನ್ನೂ ಹಲವಾರು ಸಮಸ್ಯೆಗಳಿದ್ದರೂ ಕೂಡ, ಮತ್ತು ಅದೇ ರೀತಿಯಾಗಿ ಊಟ ಮೇನ್ ಅಂದ್ರೆ ಊಟದ ಸಮಸ್ಯೆ ಆಗಿರ್ಬೋದು, ಇದು ತರಕಾರಿಗಳು ಕೂಡ ಕಳಪೆ ಗುಣಮಟ್ಟದ ಸಮಸ್ಯೆ ತರುತ್ತಿದ್ದಾರೆ. ಇದೆಲ್ಲ ಸಮಸ್ಯೆಗಳು ಹೇಳಿದರೂ ಕೂಡ ತಾಲೂಕು ಕಲ್ಯಾಣಾಧಿಕಾರಿಗಳು ಯಾವುದೇ ರೀತಿ ರೆಸ್ಪಾನ್ಸ್ ನೀಡುತ್ತಾ ಇಲ್ಲ. ಅದಕ್ಕಾಗಿ ತಾವು ಈ ಸಮಸ್ಯೆಗೆ ಬೇಗ ಪರಿಹಾರ ನೀಡುತ್ತದೆ ತಮ್ಮಲ್ಲಿ. ಚಿಂಚೋಳಿಯ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುಭಾಷ್ ರಾಠೋಡ್ ಅವರ ನೇತೃತ್ವದಲ್ಲಿ ಇಂದು ಮಹಾತ್ಮ ಗಾಂಧೀಜಿ ಜಯಂತಿಯ ದಿನದ ಅಂಗವಾಗಿ ಗಾಂಧಿ ಭಾರತ ಎಂಬ ಹೆಸರಿನಲ್ಲಿ ಗಾಂಧಿ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿಂಚೋಳಿ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಚಂದಾಪುರದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ವೃತ್ತದವರೆಗೆ ಪಾದಯಾತ್ರೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡ ಸುಭಾಷ್ ರಾಠೋಡ್ ಮಾತನಾಡಿದರು. ಆದರೆ 3.5 ಕಿಲೋಮೀಟರ್ ನಡೀಲಿಕ್ಕೆ ಇಷ್ಟು ಹರಸಾಹಸ ಪಡ್ತಾ ಇರ್ತಕ್ಕಂಥ ನಾವು ಮಹಾತ್ಮ ಗಾಂಧಿಯವರು ದೇಶಕ್ಕಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ 79,000 ಕಿಲೋಮೀಟರ್ ನಡೆದರು. ಕಲ್ಪನೆ ಮಾಡಬಹುದಾ? 79,000 ಕಿಲೋಮೀಟರ್, 79,000 ಕಿಲೋಮೀಟರ್ ಕಾಲ್ನಡಿಗೆಯಿಂದ ನಡೆದಿರ್ತಕ್ಕಂಥ ಆ ಮಹಾತ್ಮರಿಗೆ ನಾವು 3.5 ಕಿಲೋಮೀಟರ್ 4.5 ಕಿಲೋಮೀಟರ್ ಏನು ನಡೆದಿವಲ್ಲ ಅದನ್ನು ಕೂಡ ನಾವು ಸಮರ್ಪಣೆ ಮಾಡ್ತಕ್ಕಂಥ ಶ್ರಮ ಅಂತ ಅವ್ರ ನೆನಪಿನಲ್ಲಿ. ಜೊತೆಗೆ ಮಹಾತ್ಮ ಗಾಂಧಿಯವರು, ನಾನು ಅಂಕಿಅಂಶ ನೋಡ್ತಾ ಇದ್ದೆ, 2,338 ದಿವಸ ಜೈಲಿನಲ್ಲಿದ್ದರು. 2,338 ಡೇಸ್. ಅವರ ಜೀವಮಾನದಲ್ಲಿ 1913ರಿಂದ 1948ರವರೆಗೆ 18 ಸಲ ಉಪವಾಸ ಸತ್ಯಾಗ್ರಹ ಮಾಡಿದರು. ಅತ್ಯಂತ ಉದ್ದ ಸತ್ಯಾಗ್ರಹ ಅಂತಂದ್ರೆ 21 ದಿವಸ, ಒಂದು ಹನಿ ನೀರಿಲ್ಲ, ಒಂದು ಅಗಳು ಅನ್ನ ಇಲ್ಲ. 18 ಸಲ ಉಪವಾಸ ಸತ್ಯಾಗ್ರಹ, ಒಂದು ಸತ್ಯಾಗ್ರಹ 21 ದಿವಸ ಅವರು ಮುಂದುವರಿಸಿದರು. ಇಂಥ ಮಹಾನ್ ನಾಯಕ ನಮ್ಮ ದೇಶದಲ್ಲಿ ಹುಟ್ಟಿದ್ದು ನಾವೆಲ್ಲರೂ ಪುಣ್ಯವಂತರು. ಬರೀ ಭಾರತ ಅಷ್ಟೇ ಅಲ್ಲ, ಅಮೆರಿಕಾದ ಹೋರಾಟಗಾರ ಮಾರ್ಟಿನ್ ಲೂಥರ್ ಕಿಂಗ್ ನನಗೆ ಮಹಾತ್ಮ ಗಾಂಧಿ ಗುರು. ಮಹಾತ್ಮ ಗಾಂಧಿಯವರ ಸಿದ್ಧಾಂತದಲ್ಲಿ ನಡೆದು ನಾನು ಅಮೆರಿಕ ಬದಲಾವಣೆ ಮಾಡ್ತೇನೆ ಅಂತ ಹೊರಟರು ಮಾರ್ಟಿನ್ ಲೂಥರ್ ಕಿಂಗ್. ದಕ್ಷಿಣ ಆಫ್ರಿಕಾದ ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾ ದೇಶವನ್ನ ಸ್ವತಂತ್ರಗೊಳಿಸಿದ್ರು. ಅವರು ಭಾರತಕ್ಕೆ ಬಂದಿದ್ರು. ನಾನು ನನ್ನ ದೇಶ ಸ್ವತಂತ್ರಗೊಳಿಸಿದ್ದು ಮಹಾತ್ಮ ಗಾಂಧಿಯವರ ಸಿದ್ಧಾಂತದಿಂದ, ಅವ್ರು ತೋರಿಸಿದ ದಾರಿ ಮೇಲೆ ಅಂತ. ಮ್ಯಾನ್ಮಾರ್, ಬರ್ಮಾ ಅಂತ ನಾವು ಕರಿತೀವಿ, ಆಂಗ್ ಸೂ ಕಿ ಅಂತ ಹೇಳಿ ಅಲ್ಲಿ ಪ್ರಧಾನಮಂತ್ರಿ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್, ಪುರಸಭೆ ಉಪಾಧ್ಯಕ್ಷರಾದ ಸುಲ್ತಾನ ಬೇಗಂ, ಸೈಯದ್ ಖಲೀಲ್, ಕಾಂಗ್ರೆಸ್ ಪಕ್ಷದ ತಾಲೂಕಾ ಅಧ್ಯಕ್ಷರಾದ ಬಸವರಾಜ್ ಆರ್ಮಲ್ಲಿ, ಕಾಳಗಿ ತಾಲೂಕಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ದೇವೇಂದ್ರಪ್ಪ ಹೆಬ್ಬಾಳ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಯಡಿಯೂರಪ್ಪ, ಕುಮಾರಸ್ವಾಮಿ ಇಬ್ಬರು ದೊಡ್ಡ ಕಳ್ಳರು. ಕುಮಾರಸ್ವಾಮಿ ಬೇಲ್ ಮೇಲೆ ಹೊರಗಡೆ ಇದ್ರೆ ಇತ್ತ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದಿದ್ದಾರೆ ಎಂದು ಯಾದಗಿರಿಯಲ್ಲಿ ಸಚಿವ ಶಣ್ಬಸಪ್ಪ ಗೌಡ ದರ್ಶನಪುರ ಲೇವಡಿ ಮಾಡಿದರು. ಯಾದಗಿರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿ ಆಗಲಿ, ಅಶೋಕ್ ಆಗಲಿ ಸಿದ್ದರಾಮಯ್ಯ ಬಗ್ಗೆ ಮಾತನಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಆಗಲಿಕ್ಕೆ ಅವರೇ 2,000 ಕೋಟಿ ಇಟ್ಕೊಂಡು ಕುಂತಾರೆ ಅಂತ ಯತ್ನಾಳ್ ಹೇಳಿದ್ದಾರೆ. ಅಂತ ಪಕ್ಷಕ್ಕೆ ನಮ್ಮ ಪಕ್ಷದ ಮುಖಂಡರನ್ನ ಹೋಲಿಸಿದ್ರೆ ನಾವು ಎಂದು ಆ ಕೆಲಸ ಮಾಡಿಲ್ಲ. ಕುಮಾರಸ್ವಾಮಿ ಬೇಲ್ ಮೇಲೆ ಇದ್ದಾರ ಅಲ್ವಾ? ರೈತರ ಹೋರಾಟ ಸಲುವಾಗಿ ಬೇಲ್ ಮೇಲೆ ಇದ್ದಾರಾ? ರೈತರ ಹೋರಾಟ ಸಲುವಾಗಿ ಬೇಲ್ ಮೇಲೆ ಇದ್ದಾರಾ? ಯಾವುದರ ಮೇಲೆ ಇದ್ದಾರೆ ಎಂದು
ಪ್ರಶ್ನಿಸಿದರು. ಇದೇ ಮುಡಾದಲ್ಲಿ HDK ಕುಟುಂಬದವರಿಗೆ ಎಷ್ಟು ಮಂದಿಗೆ ಸೈಟ್ ಇದೆ, ಬೇರೆಯವರಿಗೆ ಕಳ್ಳರು ಅನ್ನುವರು ತಾವೇನಿದ್ದಾರೆ ಅನ್ನುವುದನ್ನ ಇಣಿಕಿ ನೋಡಿಕೊಳ್ಳಬೇಕು ಎಂದರು. ಇಲ್ಲ, ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಪ್ರಶ್ನೆ ಎಲ್ಲಿ ಬರ್ತದೆ? ಸಿದ್ದರಾಮಯ್ಯ ಅವರು ಎಲ್ಲಿ ಕೂಡ ನಿವೇಶನ ಏನು ಅವ್ರು 3.5 ಎಕರೆ ಲ್ಯಾಂಡ್ ಮೂಡಾದವ್ರು ಅಕ್ವೈರ್ ಮಾಡಿದರು, ಅದಕ್ಕೆ ಪರ್ಯಾಯ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ಯಾರ. ಏನು ಪರ್ಸೆಂಟೇಜು ಎಷ್ಟು ಕೊಡಬೇಕಂಬೋದು ಮೂಡಾದವರು ಡಿಸಿಷನ್ ತೊಗೊಂಡಾರ. ಆ ತೀರ್ಮಾನ BJP ಸರ್ಕಾರದವರು ಅದಕ್ಕೆ ದೃಢೀಕರಣ ಮಾಡ್ಯಾರ. ಅದ್ರ ಪ್ರಕಾರ ಸೈಟ್ ಕೊಟ್ಟಾರ. ತೊಗೊಂಡವ್ರದ್ದು ಏನು ತಪ್ಪದಿದ್ರೆ ಸಿದ್ದರಾಮಯ್ಯವರು ಆ್ಯಸ್ ಎ ಡೆಪ್ಟಿ CM, ಆ್ಯಸ್ ಎ ಮುಖ್ಯಮಂತ್ರಿ ಎಲ್ಲಿ ಕೂಡ ಅವ್ರ ಪಾತ್ರ ಎಲ್ಲಿ ಕೂಡ ಉಲ್ಲೇಖ ಇಲ್ಲ. ಜಜ್ಮೆಂಟ್ದಾಗೂ ಕೂಡ ಎಲ್ಲಿ ಕೂಡ ಉಲ್ಲೇಖ ಇಲ್ಲ. ಇದು ಪ್ಯೂರ್ಲಿ ಕೂಡ ಇದು ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಪಕ್ಷ ಏನು ಜನಪ್ರಿಯತೆ ಹೊಂದ್ಯದ ಅದು ತೆಗೆಸ್ತಕ್ಕಂಥ ಕೆಲಸ ಇವು ಕ್ಷುಲ್ಲಕ ಕಾರಣಗಳಿಂದ ಮಾಡ್ಕೊಂತ ಹೊಂಟ್ರೆ BJPದವ್ರು. ಹಂಗೆ ಆಗ್ತದೆ. ಹಂಗೆ ಕಳ್ತನ ಮಾಡಿದ ಹ್ಯಾಬ್ಲೆಟ್ ವಾಚ್ ಕೊಟ್ಟರು. ಭಾಳಷ್ಟು ಮಂದಿ ಗಿಫ್ಟ್ ಕೊಟ್ಟದು ಅಂದ್ರೆ ಅವ್ರು ಕಳ್ರೇನು ಅವ್ರು? ಒಂದು ನೈತಿಕತೆ ಏನೋ CM ಪತ್ನಿಗೆ ಅನಿಸೋದ ಕೊಟ್ಟರು. ಅದು ನಾವು ಅವರಿಗೆ ಪ್ರಶಂಸೆ ಮಾಡ್ಬೇಕು ಕೊಟ್ಟೋದು. ಈಗ ತೊಗೊಂಡದ್ದು ತಪ್ಪದು ಸರಿಯಾದ ಅನ್ನೋದು ಎನ್ಕ್ವೈರಿದಾಗ ಗೊತ್ತಾಗ್ತಲ್ಲ. ನೀವು ಹೀಗೆ ಮತ್ತು ಈಗ ಬೇಲ್ಮ್ಯಾಗ ಕುಮಾರಸ್ವಾಮಿ ನಾವು ದೊಡ್ಡ ಕಳ್ಳಲ್ಲ. ಯಡಿಯೂರಪ್ಪನೂ ಬೇಲ್ಮ್ಯಾಗನ ಭಾಳಷ್ಟು ಜೈಲಿಗೆ ಹೋಗಿ ಬಂದರು. ಮತ್ತು ಇವರು ದೊಡ್ಡ ಕಳ್ಳರಲ್ಲ. ಈ ಕುಮಾರಸ್ವಾಮಿ ಆಗಲಿ ಅಶೋಕ್ ಆಗಲಿ ಏನು ಸಿದ್ದರಾಮಯ್ಯ ಮ್ಯಾಗೆ ಮಾತಾಡ್ತಾರೆ, ಮತ್ತು ಅವ್ರ ಮೇಲೆ ದೊಡ್ಡ ಓಪನ್ ಆಗಿ ಮೊನ್ನೆ ಹೇಳೇನಲ್ರಿ ಯತ್ನಾಳು 2,000 ರೂಪಾಯಿ ಕೋಟಿ ಇಟ್ಕೊಂಡು ಕುಂತಾರೆ ಈಗ ಮುಖ್ಯಮಂತ್ರಿ ಆಗ್ಲಕ್ಕಂತಂದು. ಮತ್ತು ಅಂಥ ಪಕ್ಷಕ್ಕೆ ನಮ್ಮ ಪಕ್ಷದ ಮುಖಂಡರು ಓಡಿಸ್ತಾರೆ ಅಂತ ಎಂಥ ಕೆಲಸ ಮಾಡ್ಲಿಕ್ಕೆ ಹೋಗೋದು. ಹೇಳ್ಬೇಕಾಗಿತ್ತಲ್ಲ ಮೊನ್ನೆ ತೀರ್ಪಿನಾಗ ಸಿದ್ದರಾಮಯ್ಯವ್ರು ಇಂತಿಂತ ತಪ್ಪು ಮಾಡ್ಯಾರ, ಇಲ್ಲಿ ಅವ್ರ ಪ್ರಭಾವ ಬೇರೆ ಎಲ್ಲರೇ ಉಲ್ಲೇಖ ಆದ ಸಿದ್ದರಾಮಯ್ಯರ ಹೆಸರು. ಎನ್ಕ್ವೈರಿ ಆಗಲಿ ತಪ್ಪ ಯಾರು ಮಾಡ್ಯಾರ? ನೀವು ನಿಮ್ಮ ಜಾಗ ಹೋಗ್ಯದ ನೀವು ಕೇಳಿರ್ತೀರಿ, ನಿಮ್ಮ ತಪ್ಪ ಏನು ಕೊಡೋರು ತಪ್ಪ? ಕೊಡೋರು ಕಾನೂನು ಪ್ರಕಾರ ಕೊಟ್ಟಾರಿಲ್ಲ, ಅವ್ರು ತಪ್ಪಾಗ್ತದೆ. ಕೊಟ್ಟರಿಲ್ಲ ನೋಡಿ, ಇದು ಎನ್ಕ್ವೈರಿ ಆಗ್ಲಕ್ಕಿತ್ತಲ್ಲ. ಈಗ ಎನ್ಕ್ವೈರಿ ಕೋರ್ಟ್ ಆದೇಶ ಮಾಡ್ಯಾರ. ಎನ್ಕ್ವೈರಿ ಸತ್ಯತೆ ಬರ್ತದಲ್ಲ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ ಇಕರ ಹೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.
ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್. ಮಕ್ಕಳು ಎಷ್ಟೇ ಓದಿರಲಿ, ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 weeks ಅಲ್ಲಿನೇ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ. ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.